ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭಗದತ್ತನಿಗೂ ಅರ್ಜುನನಿಗೂ ಯುದ್ಧಾರಂಭವು ಎಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಅರ್ಜುನನ ಅಭಿಪ್ರಾಯವನ್ನು ತಿಳಿದು ಕೃಷ್ಣನು ಒಡನೆಯೇ ರಥಾಶ್ವಗಳನ್ನು ವೇಗದಿಂದ ತಟ್ಟಿ ದ್ರೋಣನ ಸೈನ್ಯವಿದ್ದ ಕಡೆಗೆ ರಥವನ್ನು ಬಿಟ್ಟನು. ದ್ರೋಣನಿಂದ ಹತವಾಗುತ್ತಿರುವ ತನ್ನ ಸೈನ್ಯವನ್ನು ರಕ್ಷಿಸುವುದಕ್ಕಾಗಿ ಅರ್ಜುನನು ಹೊರಟುದನ್ನು ತಿಳಿದೊಡನೆ ಅವನನ್ನು ಹಿಂತಿರುಗಿಸುವುದಕ್ಕಾಗಿ ಸುಶರ್ಮನು ತನ್ನ ಸಹೋದರರೊಡನೆ ಅರ್ಜುನನನ್ನು ಬೆನ್ನಟ್ಟಿ ಬಂದು ತನ್ನೊಡನೆ ಯುದ್ಧಕ್ಕಾಗಿ ಕರೆದನು. ಆಗ ಅರ್ಜುನನು ಕೃಷ್ಣನನ್ನು ಕುರಿತು, ವಾಸುದೇವ, ಅದು ಸುಶರ್ಮನು ತನ್ನ ಸಹೋದರರೊಡನೆ ಸೇರಿ ಬಂದು ಯುದ್ಧಕ್ಕಾಗಿ ನನ್ನನ್ನು ಕರೆಯುತ್ತಿರುವನು. ಇತ್ತಲಾಗಿ ದ್ರೋಣನಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಈಗ ಏನು ಮಾಡಬೇಕೆಂಬ ನಿಶ್ಚಯವಿಲ್ಲದೆ ನನ್ನ ಮನಸ್ಸು ಉಭಯ ವಿಧವಾಗಿ ತೂಗಾಡುತ್ತಿದೆ. ಇದು ಆ ಸಂಶಪ್ತಕರು ಮಾಡಿದ ತಂತ್ರವು. ಈಗ ನಾನು ಆ ಸಂಶಪ್ತಕರನ್ನು ಕೊಲ್ಲಬೇಕೆ, ಅಥವಾ ಶತ್ರುಗಳ ಕೊಲೆಗೀಡಾಗಿರುವ ನಮ್ಮ ಸೈನ್ಯವನ್ನು ಕಾಪಾಡಬೇಕೆ? ಇವೆರಡರಲ್ಲಿ ಯಾವುದು ಮೇಲೆಂದು ನೀನು ತಿಳಿಯುವೆ? ನಿನ್ನ ಅಭಿಪ್ರಾಯವನ್ನು ಹೇಳು ಎಂದನು. ಆ ಮಾತನ್ನು ಕೇಳಿದೊಡನೆ ಕೃಷ್ಣನು ರಥವನ್ನು ಹಿಂತಿರುಗಿಸಿ ಸುಶರ್ಮನಿದ್ದ ಕಡೆಗೆ ಬಿಟ್ಟನು. ಕೂಡಲೇ ಅರ್ಜುನನು 7 ಬಾಣಗಳಿಂದ ಸುಶರ್ಮನನ್ನು ಹೊಡೆದು ಅವನ ಧನುಸ್ಸನ್ನು ಧ್ವಜವನ್ನು 2 ಕ್ಷುರಾಯುಧಗಳಿಂದ ತುಂಡು ಮಾಡಿದನು. ತ್ರಿಗರ್ತರಾಜನ ಸಹೋದರರನ್ನು ಅವನ ರಥಾಶ್ವ ಸಾರಥಿಗಳೊಡನೆ 6 ಬಾಣಗಳಿಂದ ಕೊಂದು ಕೆಡಹಿದನು. ಇದನ್ನು ಕಂಡು ಸುಶರ್ಮನು ಅತಿ ಕ್ರುದ್ಧನಾಗಿ ಅಯೋಮಯವಾದ ಒಂದು ಶಕ್ತಿಯನ್ನು ಅರ್ಜುನನ ಮೇಲೆಯೂ ಒಂದು ತೋಮರವನ್ನು ಸಾರಥಿಯಾದ ಕೃಷ್ಣನ ಮೇಲೆಯೂ ಬೀಸಿದನು. ಅರ್ಜುನನು ಆ ಶಕ್ತಿ ತೋಮರಗಳೆರಡನ್ನು 3 ಬಾಣಗಳಿಂದ ನಡುದಾರಿಯಲ್ಲಿಯೇ ಕತ್ತರಿಸಿ ಬಾಣ ವರ್ಷಗಳಿಂದ ಸುಶರ್ಮನನ್ನು ಮೂರ್ಛೆಗೊಳಿಸಿ ಹಿಂತಿರುಗುವಂತೆ ಮಾಡಿದನು. ಧೃತರಾಷ್ಟ್ರ ಮಹಾರಾಜ, ಆಗ ಅರ್ಜುನನ ಬಾಣ ವರ್ಷಗಳನ್ನು ತಡೆಯಲು ನಿನ್ನ ಸೈನ್ಯದಲ್ಲಿ ಯಾರೊಬ್ಬರಿಗೂ ಸಾಧ್ಯವಾಗಲಿಲ್ಲ. ಬೆಂಕಿಯು ಒಣಗಿದ ಪೊದೆಯನ್ನು ಹೇಗೋ ಹಾಗೆ ಅರ್ಜುನನು ತನ್ನ ಬಾಣಜ್ವಾಲೆಗಳಿಂದ ನಿನ್ನ ಕಡೆಯ ಅನೇಕ ಮಹಾರಥರನ್ನು ದಹಿಸಿಬಿಟ್ಟನು. ಗರುಡನು ಸರ್ಪವನ್ನು ಹೇಗೋ ಹಾಗೆ ತನ್ನ ಬಾಣ ವರ್ಷದಿಂದ ಕುರುಸೈನ್ಯಗಳನ್ನೆಲ್ಲ ತೂರಿಸಿ ಕೊನೆಗೆ ಜಯಶೀಲನಾಗಿ ಅಲ್ಲಿಂದ ಭಗದತ್ತನ ಕಡೆಗೆ ತಿರುಗಿಬಿಟ್ಟನು. ನಿರಪರಾಧಿಗಳಾದ ಭರತ ವಂಶದವರಿಗೆ ಯಾವುದು ಕ್ಷೇಮಕರವಾಗಿ ಕೆಲಸ ಮಾಡುತ್ತಿದ್ದಿತೋ ಅದೇ ಅರ್ಜುನನ ಧನುಸ್ಸು ಉಪ್ಪಟ ದ್ಯೂತದಿಂದ ಪಾಂಡವರನ್ನು ಕಷ್ಟಕ್ಕೀಡು ಮಾಡಿದ ನಿನ್ನ ಮಗನ ಮತ್ತು ಅವನ ಕಡೆಯ ಎಲ್ಲ ಕ್ಷತ್ರಿಯರ ನಾಶಕ್ಕಾಗಿ ಅರ್ಜುನನ ಕೈಯಲ್ಲಿ ಸಿದ್ಧವಾಗಿದ್ದಿತು. ನಿನ್ನ ಸೈನ್ಯವೆಲ್ಲ ಅರ್ಜುನನಿಂದ ಕಲಗಿಸಲ್ಪಟ್ಟು ಸಮುದ್ರದಲ್ಲಿ ಪರ್ವತಕ್ಕೆ ಘಟ್ಟಿಸಿದ ನಾವೆಯಂತೆ ಚಿನ್ನ ಭಿನ್ನವಾಯಿತು. ಇಷ್ಟರಲ್ಲಿಯೇ 10,000 ಮಂದಿ ಧನುರ್ಧಾರಿಗಳು ಆಗಿನ ಯುದ್ಧದಲ್ಲಿ ಜಯಿಸುವುದೊಂದು ಇಲ್ಲವೇ ಸಾಯುವುದೊಂದು ಎಂಬ ಕಠಿಣ ಸಂಕಲ್ಪವನ್ನು ಮಾಡಿಕೊಂಡು ಅರ್ಜುನನನ್ನು ಆವರಿಸಿಕೊಂಡರು. ಆದರೇನು, ಎಷ್ಟೇ ಯುದ್ಧ ಭಾರವನ್ನಾದರೂ ಸಹಿಸಬಲ್ಲ ಅರ್ಜುನನು 60 ವರ್ಷದ ಮದದಾನೆಯು ಹೊಡಕೆ ಹುಲ್ಲಿನ ಕಾಡನ್ನು ಕೋಪದಿಂದ ಮೆಟ್ಟಿ ತುಳಿಯುವಂತೆ ನಿನ್ನ ಸೈನ್ಯವನ್ನೆಲ್ಲ ಒಂದೇ ಕ್ಷಣ ಮಾತ್ರದಲ್ಲಿ ಅಡಗಿಸಿಬಿಟ್ಟನು. ಇದನ್ನು ನೋಡಿ ಭಗದತ್ತನು ತನ್ನ ಸೈನ್ಯದ ಭಂಗವನ್ನು ಸಹಿಸಲಾರದೆ ತನ್ನ ಆನೆಯನ್ನು ಅರ್ಜುನನಿಗೆ ಇದಿರಾಗಿ ವೇಗದಿಂದ ಬಿಟ್ಟನು. ಅರ್ಜುನನು ನಿರ್ಭಯನಾಗಿ ತನ್ನ ರಥದೊಡನೆ ಅವನಿಗೆ ಇದಿರಾದನು. ಅವರಿಬ್ಬರಿಗೂ ಪ್ರಬಲ ಯುದ್ಧವು ಪ್ರಾರಂಭವಾಯಿತು. ಅರ್ಜುನನು ಶಾಸ್ತ್ರೋಕ್ತವಾಗಿ ನಿರ್ಮಿತವಾದ ತನ್ನ ರಥದಿಂದಲೂ ಭಗದತ್ತನು ತನ್ನ ಆನೆಯಿಂದಲೂ ಒಬ್ಬರನ್ನೊಬ್ಬರು ಎದುರಿಸಿ ರಣಾಂಗಣದಲ್ಲಿ ಯಥೇಚ್ಛವಾಗಿ ಸಂಚರಿಸುತ್ತಿದ್ದರು. ಇಂದ್ರನು ಮಳೆಯನ್ನು ಕರೆಯುವಂತೆ ಅರ್ಜುನನ ಮೇಲೆ ಭಗದತ್ತನು ಬಾಣಗಳನ್ನು ವರ್ಷಿಸಿದನು. ಅರ್ಜುನನು ಆ ಬಾಣ ವರ್ಷಗಳನ್ನು ತನ್ನ ಬಾಣಗಳಿಂದ ನಡುದಾರಿಯಲ್ಲಿಯೇ ಕತ್ತರಿಸುತ್ತಾ ಬಂದನು. ತನ್ನ ಬಾಣಗಳೆಲ್ಲ ವಿಫಲವಾದುದನ್ನು ನೋಡಿ ಭಗದತ್ತನು ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ಮೇಲೆ ಮೇಲೆ ಬಾಣಗಳನ್ನು ಬಿಡುತ್ತಾ ಕೃಷ್ಣಾರ್ಜುನರನ್ನು ಕೊಂದೇ ಬಿಡಬೇಕೆಂದು ತನ್ನ ಆನೆಯನ್ನು ಮುಂದೆ ಬಿಟ್ಟನು. ಕೋಪಗೊಂಡ ಕಾಲ ಯಮನಂತೆ ಆ ಆನೆಯು ಬರುತ್ತಿರುವುದನ್ನು ನೋಡಿ ಕೃಷ್ಣನು ಆ ಆನೆಗೆ ಅಪಸವ್ಯವಾಗಿ ರಥವನ್ನು ವೇಗದಿಂದ ತಿರುಗಿಸಿಬಿಟ್ಟನು. ಆಗ ಅರ್ಜುನನು ಆ ಆನೆಯು ತನಗೆ ಸಮೀಪವಾಗಿದ್ದರೂ ತನಗೆ ಹಿಮ್ಮೊಗವಾಗಿದ್ದ ಆನೆಯನ್ನು ಅದರ ಮೇಲಿದ್ದ ಭಗದತ್ತನನ್ನು ಕೊಲ್ಲುವುದಕ್ಕೆ ಇಷ್ಟಪಡದೆ ಯುದ್ಧ ಧರ್ಮವನ್ನು ಯೋಚಿಸಿ ಅವನು ಸುಮ್ಮನಿದ್ದನು. ಆ ಆನೆಯಾದರೂ ತನಗಿದಿರಾದ ಕುದುರೆಗಳನ್ನು, ಆನೆಗಳನ್ನು, ರಥಗಳನ್ನು ಸಿಕ್ಕಿದ ಹಾಗೆ ಕೊಂದು ಪಾಂಡವ ಸೈನ್ಯಗಳನ್ನು ಧ್ವಂಸ ಮಾಡುತ್ತಿದ್ದಿತು. ಅದರ ಮೇಲೆ ಧನಂಜಯನಿಗೆ ದುಸ್ಸಹವಾದ ಕೋಪ ಉಂಟಾಗಿತು. ಇದು 28ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ.
ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.